ಸೊ ನಾವು ಈಗ ಏನು ಮಾಡುವ ಅಂದರೆ ವಿಲ್ ಟ್ರೈ ಟು ಕನ್ವರ್ಟ್ ದಿಸ್. ಸೊ ಈ ನಮ್ಮದು ಹಳೆ ಇದಿದೆಯಲ್ಲ, ನಾನು ಕಾಪಿ ಮಾಡ್ತೇನೆ, Ctrl X Ctrl V, ನಾನು ಅನ್ಕಮೆಂಟ್ ಮಾಡ್ತೇನೆ, Ctrl// ಇದು ನಮ್ಮ ಹಳೆ ಕೋಡ್ ಇದೆಯಲ್ಲ. ಸೊ ವಿಲ್ ಮೇಕ್ ಇಟ್ ಮೋರ್ ಡೈನಮಿಕ್. ಸೊ ಏನು ಮಾಡುವ ಅಂದರೆ ದಿಸ್ ಇಸ್ ಅ ವೆಲ್ಕಮ್ ಇಮೇಲ್ ಮೆಸೇಜ್, ರೈಟ್? ಇಟ್ ಜಸ್ಟ್ ಹ್ಯಾಸ್ ಅ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಇದೆ. ಬೈಯರ್ ಆಗಿದ್ದರೆ ಬೈಯರ್ ಅಮೆಝಾನ್ ಸೈಟಿಂದ ಬಂದಿದ್ದರೆ ಬೈಯರ್ ಅಂತ ಕೊಡ್ತದೆ, ಇಲ್ಲಿದ್ರೆ ವೆಂಡರ್ ಅಂತ ಕೊಡ್ತದೆ. ಸೊ ಇನ್ಸ್ಟೆಡ್ ಆಫ್ ದಿಸ್ ನಾವೇನು ಮಾಡುವ, ವಿಲ್ ಡೂ ಅ ಸೆಂಡ್ ಇಮೇಲ್ ಲಾಜಿಕ್, ಆಯಿತಾ? ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ತೇನೆ ವಿಚ್ ಹ್ಯಾಸ್, ನಾವೊಂದು ಇಮೇಲ್ ಸೆಂಡ್ ಮಾಡಬೇಕಲ್ಲ, ಸೊ ಅದನ್ನೇ ನಾವಿಲ್ಲಿ ಬರೆಯುವ, ಸೆಂಡ್ ಇಮೇಲ್. ಇಲ್ಲಿ ನಾನು ಇಮೇಲ್ ಸೆಂಡ್ ಮಾಡೋ ಲಾಜಿಕ್ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ಅದಕ್ಕೊಂದು ಆ ಲಾಜಿಕ್ ಬದಲು ನಾನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇನೆ, ಸೆಂಡ್ ಇಮೇಲ್. ಸೊ ಇನ್ಸ್ಟೆಡ್ ಆಫ್ ಕಾಲಿಂಗ್ ದಿಸ್, ಐ ವಿಲ್ ಕಾಲ್ ದಿಸ್ ಫ್ರಮ್ ಇನ್ಸೈಡ್ ದಿಸ್. ಸೊ ನಾನು ಒಂದು ಫಂಕ್ಷನಿಂದ, ಈ ಸೆಂಡ್ ಇಮೇಲ್ ಫಂಕ್ಷನಿಂದ ಇಲ್ಲಿ ಕರಿತಾ ಇದ್ದೇನೆ. ಓಕೆ, ಸೊ ನಾನು ಡೈರೆಕ್ಟ್ ಸೆಂಡ್ ಇಮೇಲ್ ಫಂಕ್ಷನನ್ನು ಕರಿತೇನೆ, ರನ್ ಮಾಡ್ತೇನೆ. ಸೊ ಯು ಹ್ಯಾವ್ ಡಿಫೈನ್ಡ್ 2 ಫಂಕ್ಷನ್ಸ್. ಒಂದು ವೆಲ್ಕಮ್ ಇಮೇಲ್, ನಾವು ಹೋದ ಸತಿನೇ ಮಾಡಿದ್ವಿ. ಈಗ ಹೊಸ ಫಂಕ್ಷನ್ ಮಾಡಿದ್ವಿ, ಸೆಂಡ್ ಇಮೇಲ್ ಅಂತ. ಆ ಸೆಂಡ್ ಇಮೇಲ್ ಒಳಗಿಂದ ಇನ್ನೊಂದು ಫಂಕ್ಷನನ್ನು ನಾವು ಕಾಲ್ ಮಾಡ್ತಾ ಇದ್ದೇವೆ. ಸೊ ದಟ್ಸ್ ದ ಹೈ ಲೆವೆಲ್ ಆಫ್ ಇಟ್. ಈಗ ನಾನು ರನ್ ಮಾಡಿ ನೋಡುವ, ಸೆಂಡ್ ಇಮೇಲ್. ಸೊ ಸೆಂಡ್ ಇಮೇಲ್ ರನ್ ಆಗ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇದಕ್ಕೆ ಕಾಲ್ ಆಗಿದೆ. ಇದರಲ್ಲಿ ನಿಮ್ಮದು ಹೆಲೋ ರಾಕೇಶ್ ಅಂತ ಇದೆಯಲ್ಲ, ಮೇಬಿ ಐ ವಿಲ್ ರಿಮೂವ್ ದಿಸ್, ಇರಲಿ, ಹೆಲೋ ರಾಕೇಶ್. ದೆನ್ ಇಟ್ ರನ್ಸ್ ದಿಸ್ ವೆಲ್ಕಮ್ ಟು ಅಮೆಝಾನ್. ಇದು ಇಟ್ಸ್ ದ ಸೇಮ್ ಲಾಜಿಕ್, ಬಟ್ ಇಟ್ಸ್ ಕರೆಯುವ ರೀತಿ ಬೇರೆ ಇದೆ ಅಷ್ಟೆ. ನೀವು ಇದನ್ನು ನೋಡಿ, ಯು ಫಾಲೋ ಅಪ್ ಹೇಗೆ ರನ್ ಆಗ್ತಾ ಇದೆ ಅಂತ. ಸೊ ನಾವು ಇದನ್ನು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಮಾಡುವ. ಕಾಂಪ್ಲಿಕೇಟ್ ಅಂದರೆ ಇನ್ಸ್ಟೆಡ್ ಆಫ್ ದಿಸ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲ, ನಾವು ಆ ನಂಬರ್ಸಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಇತ್ತು ನೋಡಿ, ಹಾಗೆ ರಿಟರ್ನ್ ಸ್ಟೇಟ್ಮೆಂಟ್ ಮಾಡುವ. ಪ್ರಿಂಟ್ ಮಾಡೋ ಬದಲು ಇಲ್ಲಿ ರಿಟರ್ನ್ ಎ ಟೆಕ್ಸ್ಟ್. ಓಕೆ, ನಾನು ಇದನ್ನು ರಿಟರ್ನ್ ಮಾಡ್ತೇನೆ. ಓಕೆ, ಸೊ ಈ ಫಂಕ್ಷನ್ 2 ಪ್ರಿಂಟ್ ಇಲ್ಲಿ ಮಾಡ್ತಾ ಇಲ್ಲ. ಆ ರಿಟರ್ನ್ ಮಾಡಿದ ಟೆಕ್ಸ್ಟನ್ನು ನಾನು ಒಂದು ವೇರಿಯೇಬಲಲ್ಲಿ ಸೇವ್ ಮಾಡ್ತೇನೆ. ವೇರಿಯೇಬಲ್ ಮೇ ಬಿ ವೆಲ್ಕಮ್ ಟೆಕ್ಸ್ಟ್ ಅಂತಲೇ ಹಾಕಿಬಿಡುವ, ಆಯಿತಾ? ಇಲ್ಲಿ ನಾನು ಫಂಕ್ಷನ್ ಕಾಲ್ ಮಾಡಿದಾಗ ಇದಿಲ್ಲಿ ಬರ್ತದೆ, ಇಲ್ಲಿಂದ ಇದೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಆಗ್ತಿದೆ. ಅದಾದಮೇಲೆ ವಿ ಆರ್ ರಿಟರ್ನಿಂಗ್ ಅ ಟೆಕ್ಸ್ಟ್. ಸೊ ಅದು ವೆಲ್ಕಮ್ ಟೆಕ್ಸ್ಟಲ್ಲಿ ಇಲ್ಲಿ ಸೇವ್ ಆಗ್ತದೆ. ಇದನ್ನು ನಾನು ವಿಲ್ ಯೂಸ್ ಇಟ್ ಹಿಯರ್. ಹೇಗೆ ಬರ್ತಾ ಇದೆ ಅಂತ ನೋಡುವ. ವಿತ್ ಅ ಮೆಸೇಜ್, ಸೆಂಡ್ ಇಮೇಲ್ ವಿತ್ ಅ ಮೆಸೇಜ್, ಇಲ್ಲಿ ಪ್ರಿಂಟ್ ಮಾಡಿಸುವ ಅದನ್ನು, ಅದು ರಿಟರ್ನ್ ಮಾಡಿದ್ದನ್ನು, ಆ್ಯಂಡ್ ಯು ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ದಟ್ಸ್ ದ ಲಾಜಿಕ್. ಲೆಟ್ಸ್ ಸಿ. ಅದನ್ನು ಕ್ಲಿಯರ್ ಮಾಡ್ತೇನೆ. ವಿ ವಿಲ್ ಟ್ರೈ ಟು ರನ್ ಇಟ್. ಸೊ ಯು ಸಿ, ಫಸ್ಟಿಗೆ ಇಟ್ ಸ್ಟಾರ್ಟ್ಸ್ ಹಿಯರ್, ಸೆಂಡ್ ಇಮೇಲ್, ಇಲ್ಲಿ ಬಂತು. ಇಂಟರ್ನಲ್ಲಿ ಇದು ಕಾಲ್ ಮಾಡ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಈ ಫಂಕ್ಷನ್ ಕಾಲ್ ಆಗಿದೆ. ಈ ಫಂಕ್ಷನಲ್ಲಿ ಹೆಲ್ಲೋ ನೇಮ್ ಅಂತ ಬರ್ತಿದೆಯಲ್ಲ, ಹೆಲ್ಲೋ ರಾಕೇಶ್, ನಾವಿಲ್ಲಿ ಕಳಿಸಿದ್ದೀವಲ್ಲ ರಾಕೇಶ್, ಅದಾದಮೇಲೆ ಕಂಟ್ರೋಲ್ ಕಮ್ಸ್, ಇಲ್ಲಿ ಈಸ್ ಬೈಯರ್ ಆದಮೇಲೆ ಇಲ್ಲಿ ರಿಟರ್ನ್ ಮಾಡ್ತದೆ ಏತರ್ ದಿಸ್. ಇದ್ರ ಒಳಗೆ ಹೋದರೆ ಇದನ್ನು ರಿಟರ್ನ್ ಮಾಡ್ತದೆ, ವೆಂಡರ್ ಫ್ಯಾಮಿಲಿ. ಈಗ ನಾನು ಇದೇನಿದೆ ಬೈಯರ್ ಅಂತ ಇದೆಯಲ್ಲ, ಟ್ರೂ ಅಂತ ಪಾಸ್ ಮಾಡಿದ್ದೇನೆ, ಫಾಲ್ಸ್ ಅಂತ ಕಳಿಸ್ತೇನೆ. ಯು ಸಿ, ವೆಂಡರ್ ಫ್ಯಾಮಿಲಿ. ಸೊ ಬೇಸ್ಡ್ ಆನ್ ದಿಸ್ ಈಸ್ ಬೈಯರ್ ಇದೆಯಲ್ಲ, ಅದರ ಬೇಸ್ ಮೇಲೆ ಕರೆಸ್ಪಾಂಡಿಂಗ್ ಇದು ರಿಟರ್ನ್ ಮಾಡ್ತಾ ಇದೆ. ಸೊ ದಟ್ಸ್ ಹೌ ಯು ಮೇಕ್ ಇಟ್ ಮೋರ್ ಡೈನಮಿಕ್. ನೀವು ಆ್ಯಕ್ಚುಲಿ ಕಂಟ್ರೋಲ್ ಫ್ಲೋ ಹೇಗೆ ಹೋಗ್ತಾ ಇದೆ ಅಂತ ನೋಡಬೇಕಿದ್ರೆ, ಇಲ್ಲಿ ನಾನು ಬೇಕಿದ್ರೆ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇನೆ, ಇನ್ಸೈಡ್ ಸೆಂಡ್ ಇಮೇಲ್ ಸ್ಟಾರ್ಟ್ ಅಂತ. ಇದನ್ನು ಕ್ಲಿಯರ್ ಮಾಡಿ, ಯು ವಿಲ್ ಸಿ ಹೌ ದ ಕಂಟ್ರೋಲ್ ಫ್ಲೋ ಗೋಸ್ ಒನ್ಸ್ ಅಗೇನ್ ಬಿಫೋರ್ ವಿ ರ್ಯಾಪ್ ಅಪ್. ಸೆಂಡ್ ಇಮೇಲ್, ಇನ್ಸೈಡ್ ಸೆಂಡ್ ಇಮೇಲ್ ಸ್ಟಾರ್ಟ್. ಅದಾದಮೇಲೆ ನಿಮ್ಮ ಈ ಫಂಕ್ಷನ್ ಕಾಲ್ ಆಗ್ತಾ ಇದೆ, ಅಂದರೆ ಇಲ್ಲಿ. ಸೊ ಅದರಲ್ಲಿ ಈ ಲಾಜಿಕ್ ರನ್ ಆಗ್ತದೆ. ಅದಾದಮೇಲೆ ಇಲ್ಲಿ ನಿಮ್ಮದು ಆ ರಿಟರ್ನ್ ಮಾಡಿರುವ ಟೆಕ್ಸ್ಟನ್ನು ಅದು ಅಪೆಂಡ್ ಮಾಡಿಬಿಟ್ಟು ವಿ ಆರ್ ಪ್ರಿಂಟಿಂಗ್ ದಿಸ್ ಮೆಸೇಜ್. ಓಕೆ, ಸೊ ಇಲ್ಲಿ ನೀವು ಬೇಕಿದ್ರೆ ಒಂದೆರಡು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿ ಯು ಕ್ಯಾನ್ ಸಿ ಹೌ ಇಟ್ ರನ್ಸ್. ಸೊ ದಟ್ಸ್ ದ ಓವರ್ ಆಲ್ ಐಡಿಯಾ ಆಫ್ ಅ ರಿಟರ್ನ್ ಸ್ಟೇಟ್ಮೆಂಟ್. ಸೊ ಸಿಂಪಲ್ ಎಕ್ಸಾಂಪಲನ್ನು ನಾವು ವಿ ಹ್ಯಾವ್ ಟ್ರೈ ಟು ಮೇಕ್ ಇಟ್ ಮೋರ್ ಕಾಂಪ್ಲಿಕೇಟೆಡ್. ಸ್ವಲ್ಪ ಇನ್ನೂ ಕಾಂಪ್ಲೆಕ್ಸ್ ಲಾಜಿಕ್ ಬರೆದು ವಿ ಆರ್ ಟ್ರೈಂಗ್ ಟು test different scenarios.
Okay, so we have tried return statements here, and we now know how we can define a proper user defined